ಸಚಿವ ವಿ ಸೋಮಣ್ಣ ಬಿಜೆಪಿ ಬಿಡ್ತಾರೆ, ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ವಿಷಯವಾಗಿ ಸೋಮಣ್ಣ ಅವರೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಫಸ್ಟ್ ಆಫ್ ಆಲ್ ಅಸಮಾಧಾನ ಇದೆ ಅಂತ ನಾನು ಹೇಳದ್ನ, ಬಿಜೆಪಿ ಬಿಡ್ತಾರೆ ಅನ್ನೋ ಪ್ರಶ್ನೆಗೆ ಸೋಮಣ್ಣ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಬದ್ಧತೆಯನ್ನ ಕಾಪಾಡ್ಕೊಂಡು ಬಂದಿದ್ದೀನಿ, ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳದ್ನ, ಅಥವಾ ಬಿಜೆಪಿಯಲ್ಲಿ ನನಗೆ ಅಸಮಾಧಾನ ಇದೆ ಅಂತ ನಾನು ಹೇಳದ್ನ, ನೀವು ನನ್ನ ಕ್ಷೇತ್ರಕ್ಕೆ ಬಂದು ನೋಡಿ, ನಾನು ಸ್ವಾಭಿಮಾನಿ ಅಂತ ಹೇಳಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಅಸಮಾಧಾನ ಇದೆ ಅಂತ ಹೇಳಿದ್ದೀರಾ? ರಾಜಕಾರಣಿಗೆ ಕಮಿಟ್ಮೆಂಟ್ ಇರೋದು, ಬದ್ಧತೆ ಇಲ್ಲದೆ ಹೋದ್ರೆ ನಾವೇನು ಮಾಡಲ್ಲ. ಆ ಬದ್ಧತೆಯನ್ನ ತುಂಬಾ ಗೌರವವಾಗಿ ನಡ್ಕೊಂಡು ಬಂದಿದ್ದೀವಿ. ಬೇರೆಯವರಿಗೆ ಚೀತು ಅನ್ಸ್ಕೊಂಡಿಲ್ಲ, ಮತ್ತೊಂದು ತಪ್ಪು ಮಾಡಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಬೀದಿಗೆ ಹೋಗ್ತೀನಿ, ಜನಗಳ ಕಷ್ಟ ಸುಖ ಕೇಳ್ತೀನಿ. ಒಂದು ಸಾರಿ ನೀವು ಇಷ್ಟು ಮಾತಾಡೋರು, ನನ್ನ ಕ್ಷೇತ್ರದಲ್ಲಿ 2 ಗಂಟೆ ಸುತ್ತಾಡಗಳನ್ನು ಮಾಡೋರು, ಬರೀತಾ ಇರ್ತೀರಿ. ಎಲ್ಲ ಸುತ್ತಾಡಬೇಕು, ಕೆಲಸಗಾರ ಏನ್ ಮಾಡ್ತಾರೆ, ಹೆಂಗಿದೆ ಏನು ಮತ್ತೆ ಒಂದು ನಾನು ಸ್ವಾಭಿಮಾನಿ. ನೀವೇನಾಗಿದೆ ಇಲ್ಲಿ ಹೋದ್ರು ಕಾಂಗ್ರೆಸ್ ಅವತ್ತು ಯಾವ ತರ ಹೇಳಿದ್ದೇನೆ. ನಾವು ಅವರು ಭಾಳ ಹಳೆ ಫ್ರೆಂಡ್ಸು, ನಿರಂತರವಾಗಿ ಮಾತುಕತೆ ಮಾಡ್ತೀವಿ. ನಿನ್ನೆ ಅಷ್ಟೇ ಅಲ್ಲ, ನಮ್ಮ ಜೊತೆಗಿದ್ದಾರೆ, ಜೊತೆಗೆ ಇರ್ತಾರೆ. ಊಹಾಪೋಹಗಳು ಮಾಡೋ ಅವಶ್ಯಕತೆ ಇಲ್ಲ. ಮಂಡ್ಯದಲ್ಲಿ ಉರಿಗೌಡ ನಂಜೇಗೌಡ ಮಹಾದ್ವಾರ ತೆರವು ವಿಚಾರವಾಗಿ ಬಿಜೆಪಿ ನಾಯಕರು ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಹಾದ್ವಾರ ತೆರವು ಅಕ್ಷಮ್ಯ ಅಪರಾಧ ಅಂತ ಸಿಟಿ ರವಿ ಹೇಳಿದ್ದಾರೆ. ದ್ವಾರ ಹಾಕಿದ್ ಸರಿಯಾಗೇ ಇದೆ, ಅದನ್ನ ತೆರವು ಯಾಕೆ ಮಾಡಿದ್ರೋ ಗೊತ್ತಿಲ್ಲ, ಜಿಲ್ಲಾಡಳಿತ ಯಾಕೆ ಮಾಡಿದ್ರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸಿಟಿ ರವಿ. ಇನ್ನು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಈ ತರ ದ್ವಾರವನ್ನ ನಾವು ನಿರ್ಮಾಣ ಮಾಡ್ತೀವಿ, ಅದಕ್ಕೆ ಇದೇ ತರ ನಾಮಕರಣ ಮಾಡ್ತೀವಿ ಅಂತ ಸಿಟಿ ರವಿನೂ ಹೇಳಿದ್ದಾರೆ. ನಿನ್ನೆ ಈ ಬಗ್ಗೆ ಸಚಿವ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ರು. ಸರಿಯಾಗೇ ಇತ್ತು ಅಲ್ಲಿ ಮಹಾದ್ವಾರಕ್ಕೆ ಹೆಸರಿಟ್ಟಿದ್ದು, ಆದರೆ ತೆರವು ಯಾಕೆ ಮಾಡಿದ್ರೋ ಗೊತ್ತಿಲ್ಲ. ಉರಿಗೌಡ ನಂಜೇಗೌಡ ದ್ವಾರದ ಬಗ್ಗೆ ಸಿದ್ದರಾಮಯ್ಯ ಮೊನ್ನೆ ಟ್ವೀಟ್ ಮಾಡಿದ್ರು, ಸಿಎಂ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ಅದನ್ನು ತೆಗೆದುಹಾಕಬೇಕು ಹೆಸರನ್ನ. ಇದು ಸ್ವಾತಂತ್ರ್ಯ ಹೋರಾಟಗಾರನಿಗೆ ಅಷ್ಟೇ ಅಪಮಾನ ಮಾಡ್ತಿರೋದಲ್ಲ, ಇಡೀ ರಾಜ್ಯಕ್ಕೆ ಅಪಮಾನ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ಮೇಲೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತು, ಅದನ್ನ ಬಾಲಗಂಗಾಧರನಾಥ ಸ್ವಾಮೀಜಿ ಮಹಾದ್ವಾರ ಅಂತ ಚೇಂಜ್ ಮಾಡಿದ್ರು. ಒಂದು ತೆರವುಗೊಳಿಸಿದ್ದು ಅಕ್ಷಮ್ಯ ಅಪರಾಧ, ಅದು ತಪ್ಪು, ಅದನ್ನು ನಾನು ಖಂಡಿಸ್ತೇನೆ. ನಂಜೇಗೌಡ, ದೊಡ್ಡ ನಂಜೇಗೌಡ ಮತ್ತು ಉರಿಗೌಡ ಅವರು ಟಿಪ್ಪುವನ್ನು ಹತ್ಯೆ ಮಾಡಿದವರು. ಓಡಿ ಹೋಗ್ತಿದ್ದಂಥ, ಸೈನಿಕನ ವೇಷದಲ್ಲಿ ಓಡಿ ಹೋಗ್ತಿದ್ದಂಥ ಟಿಪ್ಪುವನ್ನು ಅಟ್ಟಾಡಿಸಿ ಕೊಂದವರು. ಅವರಿಗೆ ಇತಿಹಾಸದಲ್ಲಿ ಯಾವ ಗೌರವ ಸಿಗಬೇಕಾಗಿತ್ತು ಆ ಗೌರವವನ್ನು ಸಿಕ್ಕಿರಲಿಲ್ಲ. ಅವರಿಗೆ ಮತ್ತೆ ಆ ಗೌರವ ಸಿಗಬೇಕು. ಅದಕ್ಕಾಗಿ ಆ ದ್ವಾರ ಹಾಕಿದ್ದು ಸರಿ ಇದೆ, ಅದು ತೆರವು ಮಾಡಿದ್ದು ತಪ್ಪು. ನಾವು ಜನರ ಮೂಲಕ ಶಾಶ್ವತವಾದ ದ್ವಾರವನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾದಂಥ ಶಕ್ತಿಯನ್ನು ಮಂಡ್ಯ ಜನರಿಗೆ ನಾವು ಕೊಡ್ತೇವೆ.